Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज़ मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। स्वागत है आपका बी न्यूज नेशन में। मैं हूं आबिद हुसैन शेख। चुनाव के चलते बीजापुर में होगा नलिन कुमार कटील का दौरा। बीजेपी कर्नाटक राज्य अध्यक्ष नलिन कुमार कटील आने वाले विधानसभा चुनाव के चलते बीजापुर जिले का दौरा करने वाले हैं। आने वाले 27 अगस्त को शिवगेरी के पास रहे जालहल्ली मठ में कार्यक्रम और बसवन बागेवाड़ी तालीकोटी रोड पर रहे पंचाक्षरी मठ में सभा के साथ ही बीजापुर शहर के सिद्धेश्वर आश्रम में स्वामी जी से मुलाकात और एसटी समुदाय के साथ भी कार्यक्रम करने की बात कही। बीजापुर जिला बीजेपी अध्यक्ष RS पाटिल कुचबाल ने प्रेस मीट के जरिए, जिसमें कई पदाधिकारी रहे मौजूद। नलिन कुमार कटील जी ಅವರು ವಿಜಯಪುರ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥದ್ದು। ನಾಳೆ ಬಾಗಲಕೋಟೆ ಜಿಲ್ಲೆಯ ಪ್ರವಾಸವನ್ನು ಮುಗಿಸಿಕೊಂಡು ವಾಸ್ತವ್ಯಕ್ಕೆ ಅವರು ವಿಜಯಪುರ ನಗರಕ್ಕೆ ಬರ್ತಾ ಇದ್ದಾರೆ। ನಾಡಿದ್ದು 2 ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು, ಇಡೀ ರಾಜ್ಯದಲ್ಲಿ ಚುನಾವಣೆ ಹತ್ತಿರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ 52 ವಿಧಾನಸಭಾ ಕ್ಷೇತ್ರ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು। ಅದೇ ರೀತಿ ಒಳಗೆ ರಾಜ್ಯ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರ ನೇತೃತ್ವದಲ್ಲಿ 52 ವಿಧಾನಸಭಾ ಕ್ಷೇತ್ರ ಪ್ರವಾಸ। ಹೀಗಾಗಿ ನಮ್ಮ ಜಿಲ್ಲೆಗೆ 2 ವಿಧಾನಸಭಾ ಕ್ಷೇತ್ರ ಮೊದಲೇ ಹಂತದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು। ಅದು ಶಾಸಕರ ಇಲ್ಲದೇ ಇರತಕ್ಕಂಥ ಕ್ಷೇತ್ರ, ಭಾರತೀಯ ಜನತಾ ಪಕ್ಷದ ಶಾಸಕರು ಇಲ್ಲದೇ ಇರತಕ್ಕಂಥ 2 ವಿಧಾನಸಭಾ ಕ್ಷೇತ್ರ। ಮೊದಲನೇದಾಗಿ ನಾಗಠಾಣದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ 10 ಗಂಟೆಗೆ ನಮ್ಮ ಒಂದು ಶಿವಗಿರಿಯಲ್ಲಿ ನಮ್ಮ ಜಾಲಹಳ್ಳಿ ಮಠದಲ್ಲಿ ಮೊದಲೇ ಕಾರ್ಯಕ್ರಮ। ಎರಡನೇದಾಗಿ ಮಧ್ಯಾಹ್ನ 3 ಗಂಟೆಗೆ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ, ಪಂಚಾಚಾರ್ಯ ಕಲ್ಯಾಣ ಮಂಟಪ ತಾಳಿಕೋಟೆ ರೋಡಿಗೆ ಇರ್ತಕ್ಕಂಥದ್ದು, ಅಲ್ಲಿ 2ನೇ ಕಾರ್ಯಕ್ರಮ ಆಗ್ತದೆ। ಮೊದಲನೇದಾಗಿ ಅವರು ಬೆಳಗ್ಗೆ 8 ಗಂಟೆಗೆ ನಮ್ಮ ಸಿದ್ದೇಶ್ವರ ಅಪ್ಪಗಳವರ ಆಶ್ರಮ ಮಲ್ಲಿಕಾರ್ಜುನ ಆಶ್ರಮಕ್ಕೆ ಭೇಟಿ ಕೊಡ್ತಕ್ಕಂಥದ್ದು। ಅದಾದ ನಂತರ ಒಬ್ಬ 12ನೇ ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 12ನೇ ವಾರ್ಡ್ನಲ್ಲಿ ಒಬ್ಬ ದಲಿತ ಬಂಧು ಮನೆಯಲ್ಲಿ ಉಪಹಾರ ಸೇವನೆ, ಅಲ್ಲಿ ಇರ್ತಕ್ಕಂಥ ದಲಿತರು ಮತ್ತು ST ಸಮಾಜದವರ ಜೊತೆ ಉಪಹಾರ ಜೊತೆಗೆ ಮತ್ತು ಚರ್ಚೆ ಮಾತುಕತೆ, ಅದನ್ನು ಮುಗಿಸಿಕೊಂಡು ನಾವು ನೇರವಾಗಿ ನಾಗಠಾಣ ಮಂಡಲದ ಕಾರ್ಯಕ್ರಮಕ್ಕೆ ಹೋಗ್ತೇವೆ। ಕಾರ್ಯಕ್ರಮದಲ್ಲಿ ಮೊದಲೇ ಹಂತ ನಾವು ಬೂತ್ ಸಮಿತಿ ಅಧ್ಯಕ್ಷರು ಮತ್ತು BLA 2 ಅವ್ರ ಜೊತೆ ಮಾತುಕತೆ ಆಗ್ತದೆ। ಅದಾದ ನಂತರ ಒಂದು 45 ನಿಮಿಷ ಅವ್ರ ಜೊತೆ ಮಾತುಕತೆ। ಅದಾದ ನಂತರ ನಾವು ಬೂತ್ ಸಮಿತಿ, ಪೇಜ ಸಮಿತಿ, ಪಂಚರತ್ನ ಸಮಿತಿಯಿಂದ ಹಿಡಿದು ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಿಂದಿರ್ತಕ್ಕಂಥವ್ರು ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ಆ ಕಾರ್ಯಕ್ರಮವನ್ನು ಕರೆದಿರ್ತಕ್ಕಂಥದ್ದು। ಹೀಗಾಗಿ ನಾವು ಪಕ್ಷವನ್ನು ತಳಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಬೇಕು, ಪಕ್ಷವನ್ನು ಅಲ್ಲಿ ಬಲಗೊಳಿಸಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲುವಂಥ ದೃಷ್ಟಿಕೋನದಿಂದ ಈ ಸಂಘಟನಾತ್ಮಕ ಕಾರ್ಯಕ್ರಮಗಳು ನಡೀತವೆ। ಅದನ್ನು ಮುಗಿದ ನಂತರ 2ನೇದಾಗಿ ನಾವು ಬಸವನ ಬಾಗೇವಾಡಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೇವೆ। ಅಲ್ಲಿಯೂ ಕೂಡ ಮೊದಲೇದು 45 ನಿಮಿಷ ಬೂತ್ ಸಮಿತಿ ಅಧ್ಯಕ್ಷ ಮತ್ತು BLA 2 ಜೊತೆ ಮಾತುಕತೆ, ನಂತರ ನಾವು ಸಾರ್ವಜನಿಕ ಅಂದರೆ ಬೂತ್ ಸಮಿತಿ ಮತ್ತು ಪೇಜ ಸಮಿತಿ, ಪಂಚರತ್ನ ಸಮಿತಿ ಅಂತ ನಮ್ಮ ಪಕ್ಷದ ಸಂಘಟನಾತ್ಮಕವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು। ಹೀಗಾಗಿ ಅವ್ರ ಜೊತೆ ಮಾತುಕತೆ ಆಗ್ತಕ್ಕಂಥದ್ದು। ಹೀಗಾಗಿ ಈ 2 ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಅವರು 27ನೇ ತಾರೀಕು ಸಂಜೆ ಚಿಕ್ಕೋಡಿ ಜಿಲ್ಲೆಗೆ ಅವರು ಪ್ರವಾಸ ಹೋಗ್ತಾರೆ। ಈ ರೀತಿ ರಾಜ್ಯಾಧ್ಯಕ್ಷದ
ಪ್ರವಾಸದ ಒಂದು ವಿವರಣೆ ಇರ್ತದೆ. ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಜೊತೆಗೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಏನು ಒಟ್ಟಾರೆ ಈ ರಾಜ್ಯದ ಅಧ್ಯಕ್ಷರ ಪ್ರವಾಸದ ಹಿನ್ನೆಲೆಯಲ್ಲಿ ಅದನ್ನು ಉಸ್ತುವಾರಿಗೆ ತೆಗೆದುಕೊಂಡಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಅವ್ರ ಜೊತೆ ಇರ್ತಾರೆ. ಹೀಗಾಗಿ ಈ ಒಂದು ಪ್ರವಾಸದ ಕಾರ್ಯಕ್ರಮ. और खबरों के लिए देखते रहिए बी न्यूज़ नेशन.